ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆ ಹೆಸರು ಕಿಟ್ಟು ಮತ್ತು ಸ್ನೇಹಿತರ ಚಳಿಗಾಲದ ಪ್ರವಾಸ. ಕ್ರಿಸ್ಮಸ್ಗೆ ಎಲ್ರಿಗೂ ಸ್ಕೂಲು ರಜೆ ಕೊಡ್ತಾರಲ್ವಾ, ಚಳಿಗಾಲಕ್ಕೆ. ಅದು ಚಳಿಗಾಲದ ರಜಾ ಅಂಥೇಳಿ ಎಲ್ರಿಗೂ ಶಾಲೆ ರಜೆ ಬಿಡುತ್ತೆ. ಬೇಸಿಗೆ ಬಂದರೆ ಬೇಸಿಗೆ ರಜೆ, ಚಳಿಗಾಲ ಬಂದರೆ ಚಳಿಗಾಲಕ್ಕೆ ರಜೆ. ಹಾಗಾಗಿ ಕಿಟ್ಟು ಶಾಲೆಗೂ ರಜೆ ಬಂದಿತ್ತು. ಈ ಸರಿ ಕಿಟ್ಟು ಮತ್ತು ಅವನ ಸ್ನೇಹಿತರು ಚಳಿಗಾಲಕ್ಕೆ ಶಿಮ್ಲಾಗ್ ಹೋಗಬೇಕು, ಪ್ರವಾಸಕ್ಕೆ ಹೋಗಬೇಕು, ಫ್ಯಾಮಿಲಿ ಕುಟುಂಬದವರೆಲ್ಲ ಸೇರಿ ಶಿಮ್ಲಾ ಪ್ರವಾಸಕ್ಕೆ ಹೋಗಬೇಕು ಅಂಥೇಳಿ ಅಂದ್ಕೊಂಡಿದ್ರು. ಹಾಗಾಗಿ ಚಳಿಗಾಲದ ರಜೆ ಯಾವಾಗ ಬರುತ್ತೋ ಅಂತ ಕಿಟ್ಟು ಮತ್ತು ಅವನ ಸ್ನೇಹಿತರು ಕಾಯ್ತಾ ಇದ್ರು. ಇವರು ಕಾಯ್ತಾ ಇದ್ದ ಹಾಗೆ ಚಳಿಗಾಲದ ರಜಾ ಬಂದೇ ಬಿಡ್ತು. ಎಲ್ಲರೂ ತಮ್ಮ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ದಪ್ಪ ದಪ್ಪ ಆಗಿರೋ ಚಳಿಗಾಲಕ್ಕೆ ಬೆಚ್ಚಗಿಡುವಂಥ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಶಿಮ್ಲಾ ಪ್ರವಾಸಕ್ಕೆ ಹೊರಟರು. ಅಲ್ಲಿ ಹಿಮದಲ್ಲಿ ಉರುಳೋದು, ಬೆಂಕಿ ಕಾಯಿಸ್ಕೊಳ್ಳೋದು, ಅಬ್ಬಬ್ಬಾ ಎಷ್ಟು ಮಜಾ ಇರುತ್ತೆ ಅಂತ ಶಿಮ್ಲಾಗ್ ಹೋಗೋ ದಾರಿಲೇ ಕಿಟ್ಟು ಮತ್ತು ಅವನ ಸ್ನೇಹಿತರು ನೆನೆಸ್ಕೊಂಡು ಖುಷಿ ಪಡ್ತಾ ಇದ್ರು. ಅವ್ರಿಗೆ ಆ ಚಳಿ ಕಾಯಿಸ್ಕೊಳ್ಳೋದು, ಅಲ್ಲಿರುವಂಥ ಹಿಮ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ಮೈ ಜುಮ್ ಅಂತಿತ್ತು. ಕೊನೆಗೂ ಅವರು ಶಿಮ್ಲಾಗ್ ಹೋಗಿ ತಲುಪಿದ್ರು. ಆಹಾ, ಅಯ್ಯೋ ಏನ್ರೋ ಇದು, ನಾವು ಅನ್ಕೊಂಡಿದ್ಕಿಂತ ಜಾಸ್ತಿನೇ ಹಿಮ ಇದೆ ಇದರಲ್ಲಿ. ಅಬ್ಬಾ, ತುಂಬ ಸಿಕ್ಕಾಪಟ್ಟೆ ಆಟ ಆಡ್ಬೋದು ನಾವು ಅಂಥೇಳಿ ಅವರೆಲ್ಲ ಖುಷಿ ಪಟ್ರು. ದೊಡ್ಡ ದೊಡ್ಡ ಹಿಮದ ಗುಡ್ಡೆಗಳು ನೆಲದಲ್ಲಿ ಆವರಿಸಿದ್ರೆ ಅಲ್ಲಿನ ಸರೋವರ ಇದೆಯಲ್ಲ, ನೀರು ಹರಿಯುವಂಥ ಸರೋವರ, ಅದ್ರ ಮೇಲೆ ತೆಳ್ಳಗೆ ಮಂಜುಗಡ್ಡೆ ಒಂದು ಪದರವನ್ನು ಹೊದ್ಕೊಂಡು ಮಲಗಿದಾಗಿತ್ತು ಸರೋವರ. ಅಲ್ಲಿ ಅಷ್ಟು ಚಳಿ ಇತ್ತು. ನೀರೆಲ್ಲ ಮಂಜು ಗಡ್ಡೆ ಥರ, ಮಂಜುಗಡ್ಡೆ ಥರ ಆಗೋದು, ಹಿಮ ಥರ ಆಗೋದು. ಇದನ್ನೆಲ್ಲ ನೋಡಿದ ಮಕ್ಕಳಿಗೆ ತುಂಬ ಖುಷಿ ಆಯಿತು. ಜೊತೆಗೆ ಕಿಟ್ಟು ಒಂದು ಐಡಿಯಾ ಹೇಳ್ದ. ಏಯ್ ಬನ್ರೋ, ನಾವು ಈ ಹಿಮದಿಂದ ಒಂದು ಸ್ನೋ ಮ್ಯಾನ್ ಮಾಡೋಣ. ಕಿಟ್ಟು ಅಷ್ಟು ಹೇಳಿದ್ದೇ ತಡ ಅವನ ಸ್ನೇಹಿತರೆಲ್ಲ ಹೇ ಬನ್ನಿ ಬನ್ನಿ ಬನ್ನಿ, ನಾವೆಲ್ಲ ಹಿಮಗಳನ್ನ ತಗೊಂಬರೋಣ ಅಂಥೇಳಿ ದೊಡ್ಡ ದೊಡ್ಡ ಹಿಮಗಳ ಗೊಡ್ಡೆಗಳನ್ನು ಸಂಗ್ರಹಿಸಕ್ಕೆ ಶುರು ಮಾಡಿದರು. ಮೊದಲು ಒಂದು ದೊಡ್ಡ ಹಿಮದ ಬಾಲ್ನ ಮಾಡಿದರು. ವೃತ್ತಾಕಾರವಾಗಿರುವಂಥ ದೊಡ್ಡ ಗಡ್ಡೆನ ರೆಡಿ ಮಾಡಿ ಕೆಳಗಡೆ ಇಟ್ಟರು. ಆಮೇಲೆ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರೋ ಒಂದು ರೌಂಡ್ ಹಿಮಗಡ್ಡೆನ ಅದ್ರ ಮೇಲಿಟ್ರು. ಆಮೇಲೆ ಅದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಚಿಕ್ಕದಾಗಿರುವಂಥ ರೌಂಡ್ ಹಿಮದ ಗಡ್ಡೆನ ಅದ್ರ ಮೇಲಿಟ್ರು. ಅದು ಮುಖ ಆಯಿತು. ಕಿಟ್ಟುನ ಗೆಳೆಯ ಅಗಸ್ತ್ಯ ಆ ಸ್ನೋಮ್ಯಾನ್ಗೆ ತೋಳು ಮಾಡಬೇಕು ಅಂಥೇಳಿ ಮರದ ಕೊಂಬೆಯನ್ನು ತಂದ. ಆಮೇಲೆ ಕಿಟ್ಟನ ಗೆಳತಿ ಗೌರಿ ಬೆಣಚು ಕಲ್ಲುಗಳನ್ನು ತಂದು ಗುಂಡಿ ಮಾಡಿದ್ಲು. ಅಂದರೆ ಸ್ನೋಮ್ಯಾನ್ಗೆ ಡ್ರೆಸ್ಗೆ ಬಟನ್ಸ್ ಗುಂಡಿನ ಮಾಡಿದ್ಲು, ಎದರಿಂದ? ಬೆಣಚು ಕಲ್ಲುಗಳಿಂದ. ಆಮೇಲೆ ಕಿಟ್ಟು ಗೆಳತಿ ಆರ್ಯ ಸ್ನೋಮ್ಯಾನ್ ತಲೆ ಮೇಲೆ ಒಂದು ಉಣ್ಣೆ ಕ್ಯಾಪ್ ಇಟ್ಲು. ತನ್ನ ಹತ್ರ ಇದ್ದಂಥ ಒಂದು ಹಳೆಯ ಉಣ್ಣೆ ಕ್ಯಾಪ್ ಇತ್ತಲ್ವಾ, ಅದನ್ನು ಸ್ನೋಮ್ಯಾನ್ ತಲೆ ಮೇಲೆ ಇಟ್ಲು. ಆಮೇಲೆ ರಾಘವಿ ಅದ್ರ ಮೂಗಿಗೆ ಒಂದು ದೊಡ್ಡದಾದ ಉದ್ದವಾಗಿರುವಂಥ ಕ್ಯಾರೆಟ್ನ ತಂದು ಅದ್ರ ಮೂಗಿಗೆ ಇಟ್ಲು. ಈಗ ಮುಖ, ಕಣ್ಣು, ಬಾಯಿ, ಮೂಗು ಎಲ್ಲ ಇರುವಂಥ ಸ್ನೋಮ್ಯಾನ್ ತಯಾರಾದ. ಸ್ನೋಮ್ಯಾನ್ ತಯಾರಾದ್ಮೇಲೆ ಈ ಮಕ್ಕಳೆಲ್ಲ ಸೇರಿ ಏನು ಯೋಚನೆ ಮಾಡ್ತಿದ್ರು ಅಂದರೆ, ಏಯ್ ಬನ್ರೋ, ಈ ಸ್ನೋಮ್ಯಾನ್ಗೆ ನಾವೊಂದು ಹೆಸರಿಡೋಣ. ಏನು ಹೆಸರಿಡೋಣ? ಮುತ್ತು ಮಾಮ ಅಂತಿಡೋಣ ಅಂತ ಗೌರಿ ಹೇಳಿದ್ಲು. ಓಹೋ ಚೆನ್ನಾಗಿದೆ, ಮುತ್ತು ಮಾಮ ಅಂಥೇಳಿ ಆ ಸ್ನೋಮ್ಯಾನ್ಗೆ ಮುತ್ತು ಮಾಮ ಅಂತ ಹೆಸರಿಟ್ರು. ಸ್ನೋಮ್ಯಾನ್ ತಯಾರಾಗೋಷ್ಟರಲ್ಲಿ ಮಕ್ಕಳಿಗೆ ಹಸಿವೆ ಆಗಿತ್ತು. ಎಲ್ಲರೂ ತಾವು ಉಳ್ಕೊಂಡಿದ್ದಂಥ ರೂಮ್ ಹತ್ರ ಹೋಗಿ ಬಿಸಿ ಬಿಸಿ ಕಾಫಿ ಕುಡಿದು ಜಿಲೇಬಿಗಳನ್ನು ತಿಂದು ಸಂತೋಷಪಟ್ರು.
ಆ ರಾತ್ರಿ ಮಕ್ಕಳು ಮತ್ತಷ್ಟು ಮಜಾ ಮಾಡೋಣ, ನಾಳೆ ಬೆಳಿಗ್ಗೆ ಮತ್ತೆ ಮಜಾ ಮಾಡೋಣ, ಮುತ್ತು ಮಾಮನ್ ಜೊತೆಗೆ ಸುಮಾರು ಆಟ ಆಡೋದಿದೆ, ಆ ಆಟ ಆಡೋಣ, ಈ ಆಟ ಆಡೋಣ ಅಂತ ಮಕ್ಕಳೆಲ್ಲ ಯೋಚನೆ ಮಾಡ್ತಾ 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 ನಿದ್ದೆಗೆ ಹೋದ್ರು. ಮರುದಿನ ಬೆಳಿಗ್ಗೆ ಅವರು ಹೊರಗೆ ಬಂದು ನೋಡ್ತಾರೆ. ಅವ್ರಿಗೆ ಒಂದು ಅಚ್ಚರಿ ಕಾದಿತ್ತು. ಅದನ್ನ ನೋಡಿ ಮಕ್ಕಳೆಲ್ಲ ಬೇಸರ ಪಟ್ಕೊಂಡ್ರು. ಅಯ್ಯೋ, ಮುತ್ತು ಮಾಮನ್ ತೋಳುಗಳು ಎಲ್ಲಿ ಹೋದ್ವೋ? ಆ ಮರದ ಕೊಂಬೆಗಳನ್ನ ಯಾರೋ ತಗೊಂಡು ಹೋಗಿದ್ದಾರೆ ನೋಡು ಅಂತ ಅಗಸ್ತ್ಯ ಹೇಳ್ದ. ಮುತ್ತು ಮಾಮನ 2 ತೋಳುಗಳು ನಾಪತ್ತೆಯಾಗಿದ್ವು. ಆಗ ಗೌರಿ ಹೇಳಿದ್ಲು, ಹೇ, ಬಹುಶಃ ಇಲ್ಲಿ ಗಾಳಿ ಬಂದಿದ್ರಿಂದ ಆ ತೋಳುಗಳು ಬಿದ್ದಿರ್ಬೋದು ಕಣೋ. ಹಾ, ಇರ್ಬೋದು. ಬನ್ನಿ ಬನ್ನಿ, ನಾವು ಮತ್ತೆ ಸ್ನೋಮ್ಯಾನ್ ತೋಳುಗಳನ್ನ ಜೋಡ್ಸೋಣ ಅಂತ ಕಿಟ್ಟು ಹೇಳ್ದ. ಎಲ್ಲ ಮಕ್ಕಳು ಸೇರಿ ಮತ್ತೆ ಸ್ನೋಮ್ಯಾನ್ ತೋಳುಗಳನ್ನ ಜೋಡಿಸಿ ಅದ್ರ ಜೊತೆಗೆ ಆಟ ಆಡ್ತಾ ಆ ದಿನನ ಕಳೆದ್ರು. ಮತ್ತೆ ರಾತ್ರಿ ಆಯ್ತು, ಮತ್ತೆ ಮಲ್ಕೊಂಡ್ರು. ಮರುದಿನ ಮತ್ತೆ ಬೆಳಿಗ್ಗೆ ಆಯಿತು. ಆಗ ಮಕ್ಕಳೆಲ್ಲ ಮತ್ತೊಂದು ವಿಚಿತ್ರವನ್ನು ಕಂಡ್ರು. ಆವತ್ತೇನಾಗಿತ್ತು ಅಂದರೆ ಸ್ನೋಮ್ಯಾನ್ ಮೂಗು ನಾಪತ್ತೆಯಾಗಿತ್ತು. ಅಯ್ಯೋ, ಇದ್ಯಾಕೋ ವಿಚಿತ್ರ ಆಗ್ತಿದೆ ಕಣ್ರು ಅಂತ ಕಿಟ್ಟು ಮುತ್ತು ಮಾಮನ ಪರೀಕ್ಷೆ ಮಾಡ್ದ. ರಾಘವಿ ಹೇಳಿದ್ಲು, ಅಲ್ಲ, ಈ ಸ್ನೋಮ್ಯಾನು ಪ್ರತಿ ರಾತ್ರಿ ತನ್ನ ಭಾಗಗಳನ್ನು ಹೆಂಗೆ ಕಳ್ಕೊತಾನೆ? ಒಂದ್ಸಲ ಮೂಗು ಕಳ್ಕೊತಾನೆ, ಒಂದ್ಸಲ ಕೈ ಕಳ್ಕೊತಾನೆ, ಹೇಗೆ ಅಂತ ಎಲ್ಲ ಮಕ್ಕಳು ಚರ್ಚೆ ಮಾಡಕ್ಕೆ ಶುರು ಮಾಡಿದ್ರು. ಆಗ ಆರ್ಯ ಹೇಳಿದ್ಲು, ಇಲ್ಲ ಕಣ್ರೋ, ಇಲ್ಲಿ ಸಾಕಷ್ಟು ಮಂದಿ ಪ್ರವಾಸಿಗರಿದಾರಲ್ವಾ, ಬಹುಶಃ ಅದರಲ್ಲಿ ಯಾರೋ ನಮಗೆ ತಮಾಷೆ ಮಾಡೋಕೆ, ಹೆದರ್ಸೋಕೆ ಹೀಗೆ ಮಾಡ್ತಾ ಇರ್ಬೋದಾ ಅಂತ ಆರ್ಯ ಹೇಳಿದ್ಲು. ಮಕ್ಕಳು ಮತ್ತೆ ಸ್ನೋಮ್ಯಾನ್ ಮುಖನ ಸರಿಪಡಿಸಿ ಅವತ್ತು ರಾತ್ರಿ ಆ ಊರಲ್ಲಿ ನಡೀತಾ ಇದ್ದಂಥ ಒಂದು ಜಾನಪದ ನೃತ್ಯವನ್ನ ನೋಡೋದಕ್ಕೆ ಅಂತ ಹೋದ್ರು. ಅಲ್ಲಿ ಅವರ ವೇಷಗಳನ್ನು ನೋಡಿ, ಅವರ ಕುಣಿತವನ್ನು ನೋಡಿ, ಆ ಸಂಗೀತವನ್ನು ಕೇಳಿ ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಆನಂದ ಆಯಿತು. ಇವರು ಆ ತಾಳಕ್ಕೆ ಚಪ್ಪಾಳೆ ತಟ್ತಾ ಹೋ ಹಾ ಅಂತ ಕುಣಿತಾ ಇದ್ರು. ಜೊತೆಗೆ ಅಲ್ಲಿದ್ದಂಥ ಮಸಾಲೆಯುಕ್ತ ತಿಂಡಿಗಳನ್ನು ತಿಂದು ಆ ಚಳಿಗೆ ಬಿಸಿ ಬಿಸಿ ಮಾಡ್ಕೋತಾ ಇದ್ರು. ಬಿಸಿ ಬಿಸಿ ತಿಂಡಿಗಳನ್ನು ತಿಂದು ಎಂಜಾಯ್ ಮಾಡ್ತಿದ್ರು. ಆ ಜಾನಪದ ನೃತ್ಯ ಕಾರ್ಯಕ್ರಮ ಮುಗಿದ ಮೇಲೆ ಮಕ್ಕಳು ಮನೆಗೆ ಮಲ್ಕೊಳ್ಳೋಕೆ ಅಂತ ಹೋಗ್ತಾ ಇದ್ರು. ಹೋಗೋಕೆ ಮುಂಚೆ ಅವ್ರ ತಲೆಯಲ್ಲಿ ಅದೇ ಯೋಚನೆ, ಮುತ್ತು ಮಾಮನ ಬಗ್ಗೆನೇ ಯೋಚನೆ ಮಾಡ್ತಿದ್ರು. ಏನು ಮಾಡೋದು, ನಾವು ಮುತ್ತು ಮಾಮಗೆ ರಾತ್ರಿ ಯಾರು ಹಿಂಗೆ ಮಾಡ್ತಾರೆ ಅಂತ ಕಂಡು ಹಿಡಿಬೇಕು ಅಂಥೇಳಿ ಗೌರಿ ಹೇಳಿದ್ಲು. ಹೌದೌದು, ಇದು ಸರಿಯಾದ ಆಲೋಚನೆ. ನಾವು ಇವತ್ತು ರಾತ್ರಿ ಎಚ್ಚರವಾಗಿದ್ದು ಈ ರಹಸ್ಯವನ್ನ ಭೇದಿಸೋಣ, ಯಾರು ಹೀಗೆ ಮಾಡ್ತಾರೆ ಅಂತ ಕಂಡು ಹಿಡಿಯೋಣ ಅಂತ ಕಿಟ್ಟು ಹೇಳ್ದ. ಸರಿ ಅಂತ ಅವತ್ತು ರಾತ್ರಿ ಆ ಮಕ್ಕಳೆಲ್ಲ ಕಂಬಳಿ ಹೊದ್ಕೊಂಡು ಮನೆ ಹೊರಗಡೆ ಇದ್ದಂಥ ಸ್ನೋ ಮ್ಯಾನ್ ಮುತ್ತು ಮಾಮನ ಬಳಿ ಆ ಒಂದು ಮರದ ಹತ್ರ ಅವತ್ಕೊಂಡು ಚಳಿಗೆ ರಗ್ಗನ್ನ ಒಚ್ಕೊಂಡು ಎಚ್ಚರವಾಗಿದ್ದು ಕಾಯ್ತಾ ಇದ್ರು. ಪ್ರತಿ ರಾತ್ರಿ ಮುತ್ತು ಮಾಮನ ಭಾಗಗಳನ್ನು ಕದಿಯೋ ಆ ಅಪರಾಧಿನ ಹಿಡಿಲೇಬೇಕು ಅಂತ ನಿರ್ಧಾರ ಮಾಡಿದ್ರು. ಅವರು ಕಾಯ್ತಾ ಕಾಯ್ತಾ ಕತ್ತಲ್ಲೇ ಕೂತ್ಕೊಂಡಿದ್ರು. ರಾತ್ರಿ 9 ಗಂಟೆ ಆಯಿತು, 10 ಗಂಟೆ ಆಯಿತು. ನಕ್ಷತ್ರಗಳು ಆಕಾಶ ತುಂಬ ಮಿಂಚ್ತಾ ಇದ್ವು. ಅಷ್ಟೊತ್ತಿಗೆ ಚಳಿ ಮಂಜು ಕೂಡ ದಟ್ಟವಾಗಕ್ಕೆ ಶುರು ಮಾಡ್ತು. ಮಕ್ಕಳಿಗೂ ನಿದ್ದೆ ಬಂದು ಒಬ್ಬೊಬ್ಬರೇ ತೂಕೊಡ್ಸೋಕೆ ಶುರು ಮಾಡಿದ್ರು. ಅಷ್ಟರಲ್ಲಿ ಗೌರಿ ಅಲ್ಲಿ ಪಕ್ಕದಲ್ಲೇ ಇದ್ದಂಥ ಕಿಟ್ಟನ್ನ ಎಬ್ಬಿಸ್ತಾ ಹೀ ಕಿಟ್ಟು, ಅಲ್ಲಿ ನೋಡೋ ಅಂತ ಪಿಸುಗುಟ್ಟಿದ್ಲು. ಅಲ್ಲಿ ಚಿಕ್ಕದಾದಂಥ ಒಂದು ಪೊದೆ ಥರ ಇತ್ತು. ಆ ಪೊದೆ ಹಿಂದ್ಗಡೆ
ಒಂದು ಪ್ರಾಣಿಯ ನೆರಳು ಕಾಣಿಸ್ತು. ಆ ಪ್ರಾಣಿ ಮುತ್ತು ಮಾಮನ್ ಕಡೆಗೆ ಬರೋಕೆ ಪ್ರಯತ್ನ ಪಡ್ತಿತ್ತು. ಅದು ಆ ಪೊದೆನ ದಾಟಿ ಮುತ್ತು ಮಾಮನ್ ಹತ್ರ ಬರ್ತಿದ್ದ ಹಾಗೆ ಗೊತ್ತಾಯಿತು, ಆ ಪ್ರಾಣಿ ಬೇರೆ ಯಾರು ಅಲ್ಲ, ನರಿ ಅಂಥೇಳಿ. ಅದು ಆ ಬೆಟ್ಟದ ನರಿಯಾಗಿತ್ತು. ಆ ಕಡೆ ಸುತ್ತಮುತ್ತ ಇರುವಂತ ನರಿ ಅದು. ಆ ನರಿ ಮುತ್ತು ಮಾಮನ ಹತ್ರ ಹೋಗಿ ಕುತೂಹಲದಿಂದ ಆ ಮುತ್ತು ಮಾಮ, ಸ್ನೋಮ್ಯಾನ್ ಮುತ್ತು ಮಾಮನ ಸುತ್ತ ನೋಡ್ತು. ಆಮೇಲೆ ಈ ಮಕ್ಕಳಿಗೆ ಆಶ್ಚರ್ಯ ಆಗೋ ರೀತಿ ಆ ನರಿ ತನ್ನ ಹಲ್ಲುಗಳಿಂದ ಸ್ನೋಮ್ಯಾನ್ ಮುತ್ತು ಮಾಮನ ಒಂದು ಗುಂಡಿನ ಎಳೀತು. ಅಯ್ಯೋ, ಅಲ್ಲಿ ನೋಡಿ, ಮುತ್ತು ಮಾಮ ಸುಮ್ಮನೆ ನಿಂತ್ಕೊಂಡಿದ್ದಾನೆ. ಆ ಸ್ನೋಮ್ಯಾನ್ ಮುತ್ತು ಮಾಮನ್ಗೆ ತನ್ನನ್ನು ತಾನು ರಕ್ಷಣೆ ಮಾಡೋಕೆ ಬರೋದಿಲ್ಲ ಅಂತೇಳಿ ಕಿಟ್ಟು ಪಿಸುಗುಡ್ತಾ ನಕ್ಕ. ಅಷ್ಟರಲ್ಲಿ ಮತ್ತೆ 2 ನರಿಗಳು ಕಾಣಿಸ್ಕೊಂಡ್ವು. ಅವು ಮೊದಲು ಬಂದಿದ್ದಂಥ ನರಿ ಜೊತೆಗೆ ಸೇರ್ಕೊಂಡ್ವು. ಅವು ಕೂಡ ಸ್ನೋಮ್ಯಾನ್ನ ಸುತ್ತುವರ್ಕೊಂಡು ನಿಂತ್ಕೊಂಡ್ವು. ಕೊಂಬೆಗಳು, ಸಣ್ಣ ಸಣ್ಣ ಕಲ್ಲುಗಳನ್ನು ಎಳೆದು ಎಳೆದು ಹಾಕಿದ್ವು. ಈಗ ಮತ್ತೆ ಸ್ನೋಮ್ಯಾನ್ ಮುತ್ತು ಮಾಮನ್ ಕೈಯೂ ಹೋಯ್ತು, ಬಟನ್ಸು ಹೋಯ್ತು, ಮೂಗು ಹೋಯ್ತು, ಕಣ್ಣು ಹೋಯ್ತು. ಆಗ ಮಕ್ಕಳಿಗೆ ಅನಿಸ್ತು, ಈ ನರಿಗಳು ಆಹಾರನ ಹುಡುಕ್ತಾ ಇರ್ಬೋದು ಕಣ್ರೋ. ಬಹುಶಃ ಮುತ್ತು ಮಾಮನ್ ಭಾಗಗಳನ್ನು ಆಹಾರ ಅಂತ ಅನ್ಕೊಂಡಿರ್ಬೋದು ಅಂತ ಕಿಟ್ಟು ಹೇಳ್ದ. ಇವ್ರು ಮಾತಾಡ್ತಾ ಮಾತಾಡ್ತಾ ಇದ್ದ ಹಾಗೆ ಒಂದು ನರಿ ಅಂತೂ ಮುತ್ತು ಮಾಮನ್ ತಲೆ ಮೇಲೆ ಹತ್ತಿ ಅವನ ತಲೆ ಮೇಲಿದ್ದಂಥ ಉಣ್ಣೆ ಟೋಪಿನ ಎಳೆಯೋದಕ್ಕೆ ಪ್ರಯತ್ನ ಪಡ್ತು. ಆದರೆ ಅದು ಮೇಲಿಂದ ಜಾರಿ ಮತ್ತೆ ಹಿಮದೊಳಗೆ ಬಿದ್ದೋಯ್ತು. ಮಿಕ್ಕ ನರಿಗಳೆಲ್ಲ ಆ ನರಿ ಬಿದ್ದ ತಕ್ಷಣ ಗಾಬರಿಯಾಗಿ ಓಡ್ ಹೋದ್ವು. ಇದನ್ನೆಲ್ಲ ನೋಡಿ ಮಕ್ಕಳಿಗೆ ನಗು ತಡೆಯೋಕೆ ಆಗಲಿಲ್ಲ. ನೋಡಿ ನೋಡಿ ನೋಡಿ, ಮುತ್ತು ಮಾಮ ನರಿಗಳಿಗೆ ಮಿಡ್ ನೈಟ್ ಸ್ನ್ಯಾಕ್ಸ್ ಥರ ಕಂಡಿರಬೇಕು. ನೋಡಿ, ಮುತ್ತು ಮಾಮನ ತಿನ್ನಕ್ಕೆ ಬಂದ್ಬಿಟ್ಟಿದ್ದಾವೆ ಅವು ಅಂತ ಗೌರಿ ನಗ್ತಾ ನಗ್ತಾ ಹೇಳಿದ್ಲು. ನಾವೇನು ಮಾಡಬೇಕ್ರೋ ಈಗ? ನಾವು ಆ ನರಿಗಳನ್ನು ಓಡ್ಸೋಕ್ಕೂ ಆಗೋದಿಲ್ಲ. ಬಿಟ್ಟರೆ ಅವು ಮುತ್ತು ಮಾಮನ ಗೊಂಬೆನ ಎಲ್ಲ ಹಾಳು ಮಾಡ್ತವೆ. ನನಗನ್ಸುತ್ತೆ ಆ ನರಿಗಳಿಗೆ ಹಸಿವಾಗಿರ್ಬೋದು. ಏನು ಮಾಡ್ಬೋದು ನಾವು ಅಂತ ಆರ್ಯ ಹೇಳಿದ್ಲು. ಕಿಟ್ಟುಗೆ ಒಂದು ಉಪಾಯ ಹೊಳಿತು. ನಾವು ಅವುಗಳಿಗೆ ಏನಾದರೂ ಮಾಡೋಣ, ಇನ್ನೊಂದು ಸ್ನೋಮ್ಯಾನ್ ಮಾಡಿ ಅದ್ರ ಮೇಲೆ ಆಹಾರ ಇಟ್ಟರೆ ಹೇಗೆ ಅಂತ ಪ್ರಶ್ನೆ ಮಾಡ್ದ. ಮರುದಿನ ಬೆಳಿಗ್ಗೆ ಮಕ್ಕಳೆಲ್ಲ ಸೇರಿ ಆ ಮುತ್ತು ಮಾಮನ ಗೊಂಬೆ ಪಕ್ಕದಲ್ಲಿ ಸಣ್ಣದಾಗಿರುವಂಥ ಒಂದು ಸ್ನೋಮ್ಯಾನನ್ನು ನಿರ್ಮಾಣ ಮಾಡಿದರು. ಅದನ್ನು ಬ್ರೆಡ್ಡು, ಬನ್ನು, ಸಣ್ಣ ಸಣ್ಣ ತರಕಾರಿಗಳಿಂದ ಅಲಂಕಾರ ಮಾಡಿ ಅದ್ರ ಮೇಲೊಂದು ಸೇಬು ಹಣ್ಣನ್ನು ಇಟ್ಟರು. ಇದೆಲ್ಲ ನರಿಗಳಿಗೆ ಆಹಾರ ಆಗಬೇಕು ಅಂತ ಅಗಸ್ತ್ಯ ಹೇಳ್ದ. ಆ ಗೊಂಬೆ ಮುಂದೆ ಬಿಸ್ಕೆಟಿಂದ ಮಾಡಿದಂಥ ಗುಂಡಿಗಳನ್ನು ಅದ್ರ ಮೇಲಿರಿಸಿದ್ಲು ರಾಘವಿ. ಈಗ ಕಿಟ್ಟು ಕೇಳ್ದ, ಇದಕ್ಕೆ ನಾವೇನು ಹೆಸರಿಡೋಣ? ಜೂನಿಯರ್ ಅಂತ ಗೌರಿ ಹೇಳಿದ್ಲು. ತಿಂಡಿ ತಿನಿಸುಗಳಿಂದ ಮಾಡಿದಂಥ ಆ ಗೊಂಬೆಗೆ ಜೂನಿಯರ್ ಅಂತ ಹೆಸರಿಟ್ರು. ಅವತ್ತು ರಾತ್ರಿನೂ ಕೂಡ ಮಕ್ಕಳು ಅಲ್ಲಿ ಹೊರಗಡೆನೆ ಮರದ ಹಿಂದೆ ಅವತ್ಕೊಂಡು ನೋಡಿದ್ರು. ರಾತ್ರಿ ಆಗ್ತಿದ್ದಾಗೆ ನರಿಗಳು ಮತ್ತೆ ಬಂದ್ವು. ಅವು ಬಂದು ನೇರವಾಗಿ ಆ ಬಿಳಿ ಸ್ನೋಮ್ಯಾನ್ ಮುತ್ತು ಮಾಮನ ಮುಂದೆ ಇದ್ದಂಥ ಜೂನಿಯರ್ ಬಳಿ ಹೋದ್ವು. ಅವು ಅಲ್ಲಿ ಮಕ್ಕಳಿಟ್ಟಿದ್ದಂಥ ಆಹಾರವನ್ನೆಲ್ಲ ಸಂತೋಷದಿಂದ ತಿಂದವು. ಮಕ್ಕಳು ಕೂಡ ಇದನ್ನ ನೋಡಿ ತೃಪ್ತಿಯಿಂದ ನಕ್ರು. ಮರುದಿನ ಬೆಳಗ್ಗೆ ನೋಡಿದಾಗ ಮುತ್ತು ಮಾಮನನ್ನ ಯಾವ ನರಿಯೂ ಮುಟ್ಟಿರಲಿಲ್ಲ. ತಮ್ಮ ಈ ಯೋಜನೆ ಬಗ್ಗೆ ಮಕ್ಕಳಿಗೆ ಹೆಮ್ಮೆ ಆಯಿತು. ಆ ಸಂಜೆ ಅವರು ಅಡುಗೆ ಮನೆಯಲ್ಲಿ ಉಳಿದಿದ್ದಂಥ
ಆಹಾರವನ್ನೆಲ್ಲ ಸಂಗ್ರಹ ಮಾಡಿದ್ರು. ಅದನ್ನ ನೋಡಿದಂಥ ಪೋಷಕರು ನಕ್ರು. ಏ ಮಕ್ಕಳ, ನೀವೆಲ್ಲರೂ ಈಗ ಏನು ಮಾಡ್ತಾ ಇದ್ದೀರಿ ಅಂತ ಕಿಟ್ಟುನ ತಾಯಿ ಕೇಳಿದ್ರು. ಅಮ್ಮ, ಕೆಲವು ಹೊಸ ಸ್ನೇಹಿತರಿಗೋಸ್ಕರ ಸ್ವಲ್ಪ ಉಪಚಾರ ಮಾಡ್ತಿದ್ದೀವಮ್ಮ ಅಂತ ಕಿಟ್ಟು ನಕ್ಕ. ಪೋಷಕರಿಗೆ ಸಂತೋಷ ಆಯಿತು. ಮಕ್ಕಳ, ನೀವು ಪ್ರಾಣಿಗಳಿಗೆ ಸಹಾಯ ಮಾಡ್ತಿರೋದು ಅದ್ಭುತವಾಗಿದೆ, ಒಳ್ಳೆ ಕೆಲಸ. ಚಳಿಗಾಲದಲ್ಲಿ ಅವುಗಳಿಗೆ ತುಂಬ ಕಷ್ಟ ಆಗಿರುತ್ತೆ. ನಿಮ್ಮ ಈ ದಯಾಗುಣ ಪ್ರಾಣಿಗಳಿಗೆ ಬಹಳಷ್ಟು ಸಹಾಯ ಮಾಡಬಲ್ಲದು ಅಂತ ಕಿಟ್ಟು ಅವರ ತಂದೆ ಹೇಳಿದರು. ಮಕ್ಕಳೆಲ್ಲ ಆ ಶಿಮ್ಲಾದಲ್ಲಿ ಇರೋವರೆಗೂ ನರಿಗಳಿಗೆ ಆಹಾರವನ್ನು ಒದಗಿಸ್ತಾ ಇದ್ರು. ಮತ್ತು ಮುತ್ತು ಮಾಮನ ಜೊತೆಗೆ ಅಂದರೆ ಸ್ನೋ ಮ್ಯಾನ್ ಜೊತೆಗೆ ಆಟ ಆಡ್ತಾ ಇದ್ರು. ಆಮೇಲೆ ಅವತ್ತು ಅವರು ಸ್ನೋ ಮ್ಯಾನನ್ನು ಬಾಡಿ ಪಾರ್ಟ್ಸ್ಗಳೆಲ್ಲ ಕಿತ್ತಿ ಹೋಗ್ತಾ ಇದ್ವಲ್ಲ, ಅದು ಯಾಕೆ ಅಂತ ಅದರ ರಹಸ್ಯನ ಬಯಲು ಮಾಡಿದ್ರಲ್ವಾ. ಆಗ ಅವ್ರಿಗೆ ಗೊತ್ತಾಯಿತು ಅವು ಪ್ರಾಣಿಗಳು ಅಂತ. ಇವರೇನಾದರೂ ಅವತ್ತು ರಾತ್ರಿ ಆ ರಹಸ್ಯನ ಬಯಲು ಮಾಡದೇ ಇದ್ದರೆ ಭಯ ಪಟ್ಕೊಂಡು ಎಂಜಾಯ್ಮೆಂಟ್ನೆಲ್ಲ ಹಾಳು ಮಾಡ್ಕೋತಿದ್ರು. ಅದಕ್ಕೆ ಮಕ್ಕಳು ಯಾವಾಗಲೂ ಅಡ್ವೆಂಚರಸ್ ಆಗಿರಬೇಕು. ಯಾವುದನ್ನು ಹೀಗೇನಾ ಹಾಗೇನಾ ಅಂತ ಒಪ್ಕೋಬಾರ್ದು. ಅದರ ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡಿ ಅದು ಏನು ಅಂತ ನಿಜವಾಗ್ಲೂ ಕಂಡು ಹಿಡಿಬೇಕು. ಆವಾಗಲೇ ಜಾಣ ಮಕ್ಕಳಾಗೋದು. ಹೀಗೆ ಕಿಟ್ಟು ಮತ್ತು ಅವನ ಸ್ನೇಹಿತರು ಚಳಿಗಾಲದ ರಜಾ ದಿನಗಳನ್ನು ಶಿಮ್ಲಾದ ಹಿಮದಲ್ಲಿ ಅಲ್ಲಿರುವಂಥ ಪ್ರಾಣಿಗಳ ಜೊತೆಗೆ, ಅಲ್ಲಿರುವಂಥ ಸ್ನೋ ಮ್ಯಾನ್ ಜೊತೆಗೆ 1 ವಾರದ ಕಾಲ ಅಲ್ಲಿದ್ದು ಆ ರಜಾ ದಿನಗಳನ್ನು ಅನುಭವಿಸಿ ಮತ್ತೆ ತಮ್ಮೂರ ಕಡೆಗೆ ಬಂದರು. ಹಬ್ಬಾ, ಈ ಚಳಿಗಾಲದ ರಜೆ ತುಂಬ ಚೆನ್ನಾಗಿತ್ತು. ಮತ್ತೆ ಮುಂದಿನ ವರ್ಷ ಚಳಿಗಾಲಕ್ಕೆ ಇಲ್ಲಿ ಬರೋಣ. ಆದರೆ ಬೇಸಿಗೆಗೆ ಎಲ್ಲಿ ಹೋಗೋಣ, ಬನ್ನಿ ಪ್ಲ್ಯಾನ್ ಮಾಡೋಣ ಅಂತ ಮಕ್ಕಳೆಲ್ಲ ಮಾತಾಡಿಕೊಂಡು ತಮ್ಮ ಊರನ್ನು ತಲುಪಿದ್ರು. ಮರುದಿನ ಖುಷಿಯಾಗಿ ಶಾಲೆಗೆ ಹೋದರು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.